ಹಲವು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇಂದು ಮಂಡ್ಯಕ್ಕೆ ಆಗಮಿಸುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿರೋಧ ವ್ಯಕ್ತಪಡಿಸಿದ ದಲಿತ ಸಂಘರ್ಷ ಸಮಿತಿಯ ವೆಂಕಟಗಿರಿಯ ಬಣ ಇಂದು ಸಂಜೆ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಯಿತು. ಮುಖ್ಯಮಂತ್ರಿಗಳು ಮಂಡ್ಯಕ್ಕೆ ಆಗಮಿಸುತ್ತಿರುವ ದಾರಿಯಲ್ಲೇ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಮುಂದಾದ ವೆಂಕಟಗಿರಿಯ ಬಣವನ್ನು ಪೊಲೀಸರು ಕೂಡಲೇ ವಶಕ್ಕೆ ಪಡೆದರು. ಭಿತ್ತಿಪತ್ರಿಕೆಗಳನ್ನು ಸಂಜೆಯ ವೃತ್ತದಲ್ಲಿ ಎಸೆದು ಪ್ರತಿಭಟನೆಗೆ ಮುಂದಾದ ವೆಂಕಟಗಿರಿಯ ಬಣ ದಲಿತರ ಹಣವನ್ನು ಲೂಟಿ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿರಲು ನಾಲಾಯಕ್ಕಾಗಿದೆ, ಕೂಡಲೇ ರಾಜೀನಾಮೆ ನೀಡಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕೆಂದು ವೆಂಕಟಗಿರಿಯ ಬಣ ಒತ್ತಾಯಿಸಿತು. ಈ ವೇಳೆ ಸಂಜೆಯ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಪೊಲೀಸರು ಕೂಡಲೇ ವೆಂಕಟಗಿರಿಯ ಮತ್ತು ಅವರ ಸಹಚರರನ್ನು ಬಂಧಿಸಿ ಬೆಂಬಲಿಗರನ್ನು ಬಂಧಿಸಿ ವಾಹನದಲ್ಲಿ ಕರೆದೊಯ್ದರು. ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತರಿಗೆ ಅನ್ಯಾಯ ಮಾತಾಡಿ 75% ಮೀಸಲಾತಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸಿದ್ದರಾಮಯ್ಯ. ಎಸ್ಸಿಪಿಟಿ ಎಸ್ಪಿ ಅನುದಾನವನ್ನು ದೋಖ ಮಾಡಿದಂತ ಸಿದ್ದರಾಮಯ್ಯ. ಅಭಿವೃದ್ಧಿ ನಿಗಮಗಳ ಹಣವನ್ನು ಲೂಟಿ ಮಾಡಿದಂತ ಸಿದ್ದರಾಮಯ್ಯ. ಚುನಾವಣೆಗೆ ಎಂಡಾಟಿಕೆ ಬಳಕೆ ಮಾಡಿದಂತ ಸಿದ್ದರಾಮಯ್ಯನ ಒಳಗೇರಿತನವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡನೆ ಮಾಡುತ್ತದೆ. ಘೋಷಿತರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಅಧಿಕಾರ ಉಂಟಂತ ಸಿದ್ದರಾಮಯ್ಯ ಎಸ್ಸಿಪಿಟಿ ಎಸ್ಪಿ ಅನುದಾನವನ್ನು ಲೂಟಿ ಮಾಡಿರ್ತಾರೆ. ಇವತ್ತು ರಾಜ್ಯದಲ್ಲಿ 75% ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತರಿಗೆ ನ್ಯಾಯ ಕೊಡ್ಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಸಿದ್ದರಾಮಯ್ಯನ ಒಳಗೇರಿತನವನ್ನ ಕರ್ನಾಟಕದಲ್ಲಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.